ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ. ನಮ್ಮ ಬ್ರಹ್ಮಾಂಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಎಲ್ಲರಿಗೂ ಸ್ವಾಗತ. ಅಹಿರಾವಣ. ವೀಕ್ಷಕರೇ, ರಾಮಾಯಣದಲ್ಲಿ ಬರುವ ಪ್ರಮುಖ ಪಾತ್ರಗಳಲ್ಲಿ ಈ ಅಹಿರಾವಣ ಎಂಬ ರಾಕ್ಷಸನು ಕೂಡ ಒಬ್ಬ. ನೀವೆಲ್ಲ ಕೇಳಿರಬಹುದಾದ ಕಥೆಗಳಲ್ಲಿ ಕೇವಲ ರಾವಣನ ಬಗ್ಗೆ ಮಾತ್ರ ವಿವರಗಳಿವೆ. ಆದರೆ ಈ ಅಹಿರಾವಣ ಯಾರು ಎಂಬುದನ್ನು ಈ ವಿಡಿಯೋದಲ್ಲಿ ನಾವು ತಿಳಿಯಲಿದ್ದೇವೆ. ವೀಕ್ಷಕರೇ, ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ನಾನು ಹಾಕೋ ಪ್ರತಿ ವಿಡಿಯೋ ಕೂಡ ನಿಮಗೆ ಬಂದು ತಲುಪುತ್ತೆ. ರಾಮಾಯಣದ ಅದ್ಭುತ ಪಾತ್ರಗಳಲ್ಲಿ ಒಂದಾದ ಅಹಿರಾವಣ ಅಥವಾ ಮಹಿರಾವಣ ಮತ್ತು ಅವನ ಸಂಹಾರದ ರೋಚಕ ಕಥೆಯನ್ನು ಈ ವಿಡಿಯೋಗಳಲ್ಲಿ ತಿಳಿಸಲಿದ್ದೇನೆ. ಅಹಿರಾವಣ. ರಾಮಾಯಣವು ಕೇವಲ ರಾವಣ ಮತ್ತು ರಾಮನ ಯುದ್ಧಕ್ಕೆ ಸೀಮಿತವಾಗಿಲ್ಲ. ವಾಲ್ಮೀಕಿ ರಾಮಾಯಣದಲ್ಲಿ ಪ್ರಸ್ತಾಪವಿಲ್ಲದಿದ್ದರೂ ಅದ್ಭುತ ರಾಮಾಯಣ, ಆನಂದ ರಾಮಾಯಣ ಮತ್ತು ಕೃತಿವಾಸ ರಾಮಾಯಣದಂತಹ ಬಂಗಾಳಿ ಭಾಷೆಗಳಲ್ಲಿ ಆವೃತ್ತಿಗಳಲ್ಲಿ ಅಹಿರಾವಣ ಅಥವಾ ಮಹಿರಾವಣ ಎಂಬ ರಾಕ್ಷಸನ ಪಾತ್ರವು ಅತ್ಯಂತ ಪ್ರಮುಖವಾಗಿದೆ. ಇವನು ರಾವಣನ ಸಹೋದರ. ಕೆಲವು ಕಡೆ ಇವನನ್ನು ರಾವಣನ ಮಗ ಎಂದು ಕೂಡ ಹೇಳಲಾಗುತ್ತದೆ. ಪಾತಾಳ ಲೋಕದ ಅಧಿಪತಿಯಾಗಿದ್ದನು. ಇವನ ವಧೆಯ ಘಟನೆಯೇ ಹನುಮಂತನು ಪಂಚಮುಖಿ ಆಂಜನೇಯ ಅವತಾರ ತಾಳಲು ಮುಖ್ಯ ಕಾರಣವಾಗಿತ್ತು. ಲಂಕಾ ಯುದ್ಧದಲ್ಲಿ ರಾವಣನು ತನ್ನ ಮಹಾನ್ ವೀರರಾದ ಕುಂಭಕರ್ಣ, ಇಂದ್ರಜಿತ್, ಅತಿಕಾಯ ಮುಂತಾದವರನ್ನು ಕಳೆದುಕೊಂಡು ಕಂಗಾಲಾಗಿದ್ದನು. ತನ್ನ ಸೋಲು ಖಚಿತವೆಂದು ಅರಿತ ರಾವಣನು ಕೊನೆಯ ಅಸ್ತ್ರವಾಗಿ ತನ್ನ ಪಾತಾಳ ಲೋಕದ ಮಿತ್ರ ಅಥವಾ ಸಹೋದರ ಅಹಿರಾವಣನನ್ನು ನೆನಪಿಸಿಕೊಳ್ಳುತ್ತಾನೆ. ಅಹಿರಾವಣನು ಪಾತಾಳ ಲೋಕದ ರಾಜನಾಗಿದ್ದನು. ಮಾಯಾವಿ ವಿದ್ಯೆಗಳಲ್ಲಿ ಮತ್ತು ತಂತ್ರವಿದ್ಯೆಗಳಲ್ಲಿ ರಾವಣನಿಗಿಂತಲೂ ಹೆಚ್ಚು ಶಕ್ತಿಶಾಲಿಯಾಗಿದ್ದನು. ಆತನು ಭದ್ರಕಾಳಿ ದೇವಿಯ ಪರಮಭಕ್ತ. ರಾವಣನು ಅಹಿರಾವಣನಿಗೆ ಸಂದೇಶ ಕಳುಹಿಸಿ ರಾಮ ಮತ್ತು ಲಕ್ಷ್ಮಣರನ್ನು ಸಂಹರಿಸಿದರೆ ಮಾತ್ರ ಲಂಕೆ ಉಳಿಯುತ್ತದೆ, ದಯವಿಟ್ಟು ತನಗೆ ಸಹಾಯ ಮಾಡುವಂತೆ ಬೇಡಿಕೊಳ್ಳುತ್ತಾನೆ. ಅಹಿರಾವಣನು ಯುದ್ಧಕ್ಕೆ ಬರುತ್ತಿರುವ ವಿಷಯ ರಾವಣನ ತಮ್ಮನಾದ ವಿಭೀಷಣನಿಗೆ ತಿಳಿಯುತ್ತದೆ. ವಿಭೀಷಣನು ರಾಮನಿಗೆ ಎಚ್ಚರಿಕೆ ನೀಡುತ್ತಾ, ಪ್ರಭು, ಅಹಿರಾವಣನು ಮಹಾನ್ ಮಾಯಾವಿ. ಅವನು ಕತ್ತಲೆಯಲ್ಲಿ ಬಂದು ಮೋಸದಿಂದ ಆಕ್ರಮಣ ಮಾಡುತ್ತಾನೆ. ಇಂದು ರಾತ್ರಿ ನಾವು ಬಹಳ ಎಚ್ಚರದಿಂದಿರಬೇಕು ಎಂದು ಹೇಳುತ್ತಾನೆ. ಇದನ್ನು ಅರಿತ ಹನುಮಂತನು ರಾಮ ಲಕ್ಷ್ಮಣರ ರಕ್ಷಣೆಗಾಗಿ ಅಂದು ಅಭೇದ್ಯವಾದ ಕೋಟೆಯನ್ನು ನಿರ್ಮಿಸುತ್ತಾನೆ. ಹನುಮಂತನು ತನ್ನ ಬಾಲವನ್ನೇ ಬಳಸಿ ಸುತ್ತಲೂ ಕೋಟೆಯಂತೆ ಮಾಡಿ ಅದರೊಳಗೆ ರಾಮ ಲಕ್ಷ್ಮಣರನ್ನು ಸುರಕ್ಷಿತವಾಗಿ ಇರಿಸುತ್ತಾನೆ. ಸ್ವತಃ ಹನುಮಂತನೇ ದ್ವಾರಪಾಲಕನಾಗಿ ನಿಲ್ಲುತ್ತಾನೆ. ಅಹಿರಾವಣನು ರಾತ್ರಿ ವೇಳೆ ಅಲ್ಲಿಗೆ ಬರುತ್ತಾನೆ. ಹನುಮಂತ ಕಾವಲನ್ನು ಭೇದಿಸಲು ಅಸಾಧ್ಯವೆಂದು ಅವನಿಗೆ ತಿಳಿಯುತ್ತದೆ. ಆಗ ಅವನು ತನ್ನ ಮಾಯಾಜಾಲವನ್ನು ಬಳಸುತ್ತಾನೆ. ಮೊದಲು ದಶರಥನ ರೂಪದಲ್ಲಿ, ನಂತರ ಕೌಸಲ್ಯ ರೂಪದಲ್ಲಿ ಬಂದು ಹನುಮಂತನನ್ನು ಯಾಮಾರಿಸಲು ನೋಡುತ್ತಾನೆ. ಆದರೆ ಹನುಮಂತನು ಮೋಸ ಹೋಗುವುದಿಲ್ಲ. ಕೊನೆಗೆ ಅಹಿರಾವಣನು ಸ್ವತಃ ವಿಭೀಷಣನ ರೂಪವನ್ನು ಧರಿಸುತ್ತಾನೆ. ಹನುಮಂತನು ಇದು ನಿಜವಾದ ವಿಭೀಷಣ ಎಂದು ನಂಬಿ ಒಳಗೆ ಬಿಡುತ್ತಾನೆ. ಒಳಗೆ ಹೋದ ತಕ್ಷಣ ಅಹಿರಾವಣನು ರಾಮ ಮತ್ತು ಲಕ್ಷ್ಮಣರಿಬ್ಬರನ್ನು ತನ್ನ ಮಾಯಾಶಕ್ತಿಯಿಂದ ಪ್ರಜ್ಞೆ ತಪ್ಪಿಸುತ್ತಾನೆ. ಅವರನ್ನು ಚಿಕ್ಕ ಗೊಂಬೆಗಳನ್ನಾಗಿ ಅಥವಾ ಚಿತ್ರಪಟವನ್ನಾಗಿ ಮಾಡಿಕೊಂಡು ಪಾತಾಳ ಲೋಕಕ್ಕೆ ಅಪಹರಿಸಿಕೊಂಡು ಹೋಗುತ್ತಾನೆ. ಅಲ್ಲಿ ಅವರನ್ನು ತನ್ನ ಇಷ್ಟದೇವತೆಯಾದ ಮಹಾಮಾಯೆ ಕಾಳಿದೇವಿಗೆ ಬಲಿ ನೀಡಲು ಸಿದ್ಧತೆ ನಡೆಸುತ್ತಿರುತ್ತಾನೆ. ನಿಜವಾದ ವಿಭೀಷಣನು ಬಂದಾಗ ನಡೆದ ಮೋಸ ತಿಳಿಯುತ್ತದೆ. ಹನುಮಂತನು ಪಶ್ಚಾತ್ತಾಪಪಟ್ಟು ರಾಮ ಲಕ್ಷ್ಮಣರನ್ನು ರಕ್ಷಿಸಲು ಪಾತಾಳ ಲೋಕಕ್ಕೆ ಜಿಗಿಯುತ್ತಾನೆ. ಪಾತಾಳ ಲೋಕವನ್ನು ಪ್ರವೇಶಿಸುವಾಗ ಹನುಮಂತನಿಗೆ ಒಂದು ವಿಚಿತ್ರ ಅನುಭವವಾಗುತ್ತದೆ. ಅಲ್ಲಿನ ದ್ವಾರಪಾಲಕನು ನೋಡಲು ಅರ್ಧ ವಾನರ ಮತ್ತು ಅರ್ಧ ಮಕರ ಅಂದರೆ ಮೊಸಳೆ ಆಕಾರದಲ್ಲಿದ್ದನು. ಅವನ ಹೆಸರೇ ಮಕರಧ್ವಜ. ಹನುಮಂತನು ದ್ವಾರಪಾಲಕನನ್ನು ದಾರಿ ಬಿಡುವಂತೆ ಕೇಳಿದಾಗ ಆತನು ಒಪ್ಪುವುದಿಲ್ಲ. ಇಬ್ಬರ ನಡುವೆ ಭೀಕರ ಯುದ್ಧ ನಡೆಯುತ್ತದೆ. ಹನುಮಂತನು ಆ ದ್ವಾರಪಾಲಕನ ಶಕ್ತಿಯನ್ನು ಮೆಚ್ಚಿ, ನೀನು ಯಾರು ಎಂದು ಕೇಳುತ್ತಾನೆ. ಆಗ ಮಕರಧ್ವಜನು, ನಾನು ಹನುಮಂತನ ಪುತ್ರ ಎಂದು ಹೇಳುತ್ತಾನೆ. ಇದನ್ನು ಕೇಳಿ ಹನುಮಂತನು ಆಶ್ಚರ್ಯಚಕಿತನಾಗಿ, ನಾನು ಆಜನ್ಮ ಬ್ರಹ್ಮಚಾರಿ, ನನಗೆ ಪುತ್ರರಿರಲು ಹೇಗೆ ಸಾಧ್ಯ ಎಂದು ಕೇಳುತ್ತಾನೆ. ಆಗ ಮಕರಧ್ವಜನು ತನ್ನ ಜನನದ ಕಥೆಯನ್ನು ಹೇಳುತ್ತಾನೆ. ಲಂಕೆಯನ್ನು ಸುಟ್ಟು ಹನುಮಂತನು ಸಮುದ್ರದಲ್ಲಿ ತನ್ನ ಬಾಲವನ್ನು ತಂಪಾಗಿಸಿಕೊಳ್ಳುವಾಗ ಅವನ ದೇಹದಿಂದ ಬಿದ್ದ ಬೆವರ ಹನಿಯನ್ನು ಒಂದು ಮೀನು ನುಂಗಿತು. ಆ ಮೀನಿನ ಗರ್ಭದಿಂದ ನಾನು ಜನಿಸಿದೆ ಅಂತ ಹೇಳ್ತಾನೆ. ನಂತರ ಅಹಿರಾವಣನು ನನ್ನನ್ನು ಇಲ್ಲಿ ಕಾವಲಿಗಾಗಿ ನೇಮಿಸಿದ್ದಾನೆ ಎಂದು ಕೂಡ ಹೇಳುತ್ತಾನೆ. ಸತ್ಯ ತಿಳಿದ ಹನುಮಂತನು
ಮಗನನ್ನು ಆಶೀರ್ವದಿಸಿ ಒಳಗೆ ಹೋಗುತ್ತಾನೆ. ಪಾತಾಳದಲ್ಲಿ ಅಹಿರಾವಣನು ರಾಮ ಲಕ್ಷ್ಮಣರನ್ನು ಬಲಿ ಕೊಡಲು ಸಿದ್ಧನಾಗಿರುತ್ತಾನೆ. ಹನುಮಂತನು ಅಲ್ಲಿಗೆ ಸೂಕ್ಷ್ಮ ರೂಪದಲ್ಲಿ ಪ್ರವೇಶಿಸಿ ಅಲ್ಲಿ ಬಂದಿಯಾಗಿದ್ದ ಚಂದ್ರಸೇನ ಎಂಬ ನಾಗಕನ್ನಿಕೆಯನ್ನು ಭೇಟಿಯಾಗುತ್ತಾನೆ. ಚಂದ್ರಸೇನೆಯು ರಾವಣನಿಂದ ಅಪಹರಿಸಲ್ಪಟ್ಟು ಈಗ ಅಹಿರಾವಣನ ಸೆರೆಯಲ್ಲಿದ್ದಳು. ಅವಳು ಹನುಮಂತನಿಗೆ ಅಹಿರಾವಣನ ಸಾವಿನ ಸತ್ಯವನ್ನು ಹೇಳುತ್ತಾಳೆ. ಅಹಿರಾವಣನು ಅಮರನಾಗಲು ತನ್ನ ಪ್ರಾಣವನ್ನು 5 ಬೇರೆ ಬೇರೆ ದಿಕ್ಕುಗಳಲ್ಲಿ 5 ದೀಪಗಳಲ್ಲಿ ಇರಿಸಿದ್ದಾನೆ. ಆ 5 ದೀಪಗಳನ್ನು ಒಂದೇ ಸಮಯದಲ್ಲಿ ಆರಿಸಿದರೆ ಮಾತ್ರ ಅವನು ಸಾಯುತ್ತಾನೆ. 5 ದಿಕ್ಕಿನಲ್ಲಿರುವ ದೀಪಗಳನ್ನು ದಕ್ಷಿಣ, ಉತ್ತರ, ಪೂರ್ವ, ಪಶ್ಚಿಮ ಮತ್ತು ಊರ್ಧ್ವ ಅಂದರೆ ಆಕಾಶದಲ್ಲಿ ಒಬ್ಬನೇ ವ್ಯಕ್ತಿ ಒಂದೇ ಸಮಯದಲ್ಲಿ ಆರಿಸುವುದು ಅಸಾಧ್ಯವಾಗಿತ್ತು. ಇದಕ್ಕಾಗಿಯೇ ಹನುಮಂತನು ತನ್ನ ಅದ್ಭುತವಾದ ಪಂಚಮುಖಿ ರೂಪವನ್ನು ಧಾರಣೆ ಮಾಡುತ್ತಾನೆ. ಈ 5 ಮುಖಗಳೆಂದರೆ ಮೊದಲನೆಯದು ಶ್ರೀ ಹನುಮಂತ ಅಂದರೆ ವಾನರ ಮುಖ, ಪೂರ್ವ ದಿಕ್ಕಿಗೆ ಶತ್ರುನಾಶ ಮತ್ತು ಪರಿಶುದ್ಧ ಮನಸ್ಥಿತಿಗೆ ಹೆಸರುವಾಸಿ. ಹಾಗೂ ಎರಡನೆಯದು ಶ್ರೀ ನರಸಿಂಹ ಸಿಂಹಮುಖ, ದಕ್ಷಿಣ ದಿಕ್ಕಿಗೆ ಭಯ ನಿವಾರಣೆಗೆ ಮತ್ತು ವಿಜಯಕ್ಕಾಗಿ ಹೆಸರುವಾಸಿ. ಮೂರನೆಯದು ಶ್ರೀ ಗರುಡ ಹದ್ದು, ಪಶ್ಚಿಮ ದಿಕ್ಕಿಗೆ ವಿಷಬಾಧೆ ಮತ್ತು ಮಾಟ ಮಂತ್ರಗಳ ನಿವಾರಣೆಗೆ ಹೆಸರುವಾಸಿ. ನಾಲ್ಕನೆಯದು ಶ್ರೀ ವರಾಹಸ್ವಾಮಿ ಅಂದರೆ ಹಂದಿಯ ಮುಖ, ಉತ್ತರ ದಿಕ್ಕಿಗೆ ಸಂಪತ್ತು ಮತ್ತು ಅಷ್ಟೈಶ್ವರ್ಯಕ್ಕಾಗಿ ಹೆಸರುವಾಸಿ. ಕೊನೆಯದಾಗಿ 5ನೆಯದು ಶ್ರೀ ಹಯಗ್ರೀವ ಅಂದರೆ ಕುದುರೆಯ ಮುಖ, ಊರ್ಧ್ವ ಅಂದರೆ ಆಕಾಶದತ್ತ, ಜ್ಞಾನ ಮತ್ತು ವಿದ್ಯೆಗಾಗಿ ಹೆಸರುವಾಸಿ. ಈ ಪಂಚಮುಖಿ ಅವತಾರವನ್ನು ತೆಗೆದುಕೊಂಡು ಹನುಮಂತ ಒಂದೇ ಬಾರಿ ಏಕಕಾಲದಲ್ಲಿ ಭಾರೀ ಗಾಳಿಯನ್ನು ಊದಿ ಈ 5 ದೀಪಗಳನ್ನು ನಂದಿಸುತ್ತಾನೆ. ದೀಪಗಳು ಆರುತ್ತಿದ್ದಂತೆ ಅಜೇಯನಾಗಿದ್ದ ಅಹಿರಾವಣನು ಶಕ್ತಿಹೀನನಾಗಿ ಕುಸಿದು ಬೀಳುತ್ತಾನೆ. ಹನುಮಂತನು ಒಂದೇ ಏಟಿಗೆ ಅವನ ಶಿರಚ್ಛೇದ ಮಾಡಿ ಸಂಹರಿಸುತ್ತಾನೆ. ತರುವಾಯ ಕಾಳಿದೇವಿಯು ಪ್ರಸನ್ನಳಾಗುತ್ತಾಳೆ. ಹನುಮಂತನು ಶ್ರೀರಾಮ ಲಕ್ಷ್ಮಣರನ್ನು ಬಂಧಮುಕ್ತಗೊಳಿಸುತ್ತಾನೆ. ಪ್ರಜ್ಞೆ ಬಂದ ರಾಮನು ನಡೆದ ಘಟನೆಯನ್ನು ತಿಳಿದು ಹನುಮಂತನನ್ನು ಆಲಂಗಿಸುತ್ತಾನೆ. ನಂತರ ಹನುಮಂತನು ಪಾತಾಳ ಲೋಕವನ್ನು ಬಿಡುವ ಮೊದಲು ಧರ್ಮಪಾಲನೆಯನ್ನು ಮೆಚ್ಚಿ ತನ್ನ ಪುತ್ರನಾದ ಮಕರಧ್ವಜನನ್ನು ಪಾತಾಳ ಲೋಕದ ರಾಜನನ್ನಾಗಿ ನೇಮಿಸುತ್ತಾನೆ. ನಂತರ ರಾಮ ಲಕ್ಷ್ಮಣರನ್ನು ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ಲಂಕಾ ಯುದ್ಧ ಭೂಮಿಗೆ ಮರಳುತ್ತಾನೆ. ಅಹಿರಾವಣನ ವಧೆಯು ರಾಮಾಯಣದಲ್ಲಿ ಹನುಮಂತನ ಬುದ್ಧಿವಂತಿಕೆ ಮತ್ತು ಶಕ್ತಿಯ ಪರಾಕಾಷ್ಠೆಯನ್ನು ತೋರಿಸುತ್ತದೆ. ಕೇವಲ ಬಲವಿದ್ದರೆ ಸಾಲದು, ಬುದ್ಧಿಯೂ ಬೇಕು ಎಂಬುದನ್ನು ಈ ಕಥೆ ಸಾಬೀತುಪಡಿಸುತ್ತದೆ. ಇದೇ ಕಾರಣಕ್ಕಾಗಿ ಇಂದಿಗೂ ಜನರು ತಾಂತ್ರಿಕ ತೊಂದರೆಗಳು, ವಾಸ್ತುದೋಷ ಮತ್ತು ಭಯ ನಿವಾರಣೆಗಾಗಿ ಪಂಚಮುಖಿ ಆಂಜನೇಯನನ್ನು ಭಕ್ತಿಯಿಂದ ಪೂಜಿಸುತ್ತಾರೆ. ಈ ಕಥೆಯು ದುಷ್ಟಶಕ್ತಿ ಎಷ್ಟೇ ಬಲವಾಗಿದ್ದರೂ ಭಕ್ತಿ ಮತ್ತು ಯುಕ್ತಿಯ ಮುಂದೆ ಅದು ಸೋಲಲೇಬೇಕು ಎಂಬ ಸಂದೇಶವನ್ನು ನೀಡುತ್ತದೆ. ವೀಕ್ಷಕರೇ, ನೀವೇನಾದರೂ ಹನುಮಂತನ ಭಕ್ತನಾಗಿದ್ದರೆ ಅಥವಾ ಶ್ರೀರಾಮ ಲಕ್ಷ್ಮಣರ ಭಕ್ತರಾಗಿದ್ದರೆ ಜೈ ಶ್ರೀರಾಮ್ ಜೈ ಆಂಜನೇಯ ಅಂತ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಪುರಾಣಗಳ ಹಲವಾರು ಕಥೆಗಳನ್ನು ನಾನು ಈ ವಿಡಿಯೋದಲ್ಲಿ ತರಲಿದ್ದೇನೆ. ಮುಂದಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.